Hello students, welcome to RH Chemistry. So previous year KCET 2014 to 2022 questions series ಅಲ್ಲಿ ನೆಕ್ಸ್ಟ್ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಭಾಳಷ್ಟು ಜನ ಸ್ಟೂಡೆಂಟ್ಸ್ಗಳು ಕಮೆಂಟ್ ಬಾಕ್ಸಲ್ಲಿ ಹೇಳಿರುವಂಥದ್ದು ಸರ್ ಸ್ವಲ್ಪ ಸಿನಾಪ್ಸಿಸ್ ಅನ್ನು ಕಂಪ್ಲೀಟ್ ಮಾಡಿಕೊಂಡು ಅಂದರೆ ಸ್ವಲ್ಪ ಕವರ್ ಮಾಡಿಕೊಂಡು ಕ್ವಶನ್ಸನ್ನು ತೊಗೊಳ್ಳಿ ಅಂಥೇಳಿ. ಸೊ ಯಾವ್ಯಾವ ಚಾಪ್ಟರ್ಸ್ಗಳಿಗೆ ಆ ರೀತಿ ಪಾಸಿಬಿಲಿಟಿ ಇದೆ ಒಂದು ಸಾರಿ ನಿಮಗೆ ಸಿನಾಪ್ಸಿಸನ್ನು ತೋರಿಸ್ತೀನಿ. ಸೊ ಎಟ್ ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಎಲ್ಲ ಕ್ವಶನ್ ಸಾಲ್ವ್ ಆದಮೇಲೆ ಈ ಒಂದು PDF ಅನ್ನು ನನ್ನ ಟೆಲಿಗ್ರಾಮ್ ಚಾನಲ್ಲು ಕೂಡ ಕೊಡ್ತೀನಿ. ನನ್ನ ಟೆಲಿಗ್ರಾಮ್ ಚಾನಲ್ನ ಹೆಸರು RH ಕೆಮಿಸ್ಟ್ರಿ. ಸೊ ಅದನ್ನು ನೀವು ತೊಗೊಳ್ಬೋದು. ಇಲ್ಲ ಅಂತಂದರೆ ಸೊ ನನ್ನ ಒಂದು ಆ್ಯಪಲ್ಲೂ ಕೂಡ ಸೊ ಫ್ರೀ ಆಫ್ ಕಾಸ್ಟ್ ಈ ಒಂದು PDF ಅನ್ನು ಕಳಿಸಿರ್ತೀನಿ. ಸೊ ಅದರ ಯೂಸನ್ನು ತೊಗೊಳ್ಳಿ, ರೈಟ್. ಸೊ ಈಗ ಕೆಮಿಕಲ್ ಕೈನೆಟಿಕ್ಸನ್ನು ಸ್ಟಾರ್ಟ್ ಮಾಡೋಣಂತೆ. ಸೊ ಕೆಮಿಕಲ್ ಕೈನೆಟಿಕ್ಸಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಫಸ್ಟ್ ಒನ್ ರೇಟ್ ಆಫ್ ರಿಯಾಕ್ಷನನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು, ಹೌದಾ. ಸೊ ಈ ರೀತಿ ರಿಯಾಕ್ಷನ್ನ ಕೊಟ್ಟಾಗ ಆಲ್ವೇಸ್ ವಿ ನೋ ದ್ಯಾಟ್, ರೈಟ್. ಸೊ ನೋಡಿ ಇಲ್ಲಿ 2 ಇದೆ ಅಂತಂದರೆ ರಿಯಾಕ್ಟೆಂಟನ್ನು ಮೈನಸ್ ಅಂತ ಇಂಡಿಕೇಟ್ ಮಾಡ್ತೀರಿ, 1/2 ಅಂತ ಬರೀಬೇಕು. ಡೆಲ್ಟಾ P ಬೈ ಡೆಲ್ಟಾ T ಈಸ್ ಈಕ್ವಲ್ ಟು Q ಅಂತ ಇದೆ. ಸೊ ಮೈನಸ್ ಡೆಲ್ಟಾ Q ಬೈ ಡೆಲ್ಟಾ T ಯಾಕಂದರೆ ಇದು ರಿಯಾಕ್ಟೆಂಟ್, ದೆನ್ R ಪ್ಲಸ್ ಡೆಲ್ಟಾ R ಬೈ ಡೆಲ್ಟಾ T ಯಾಕಂದರೆ ಪ್ರಾಡಕ್ಟ್ ಏನು ಬರ್ತದೋ ಅದನ್ನು ನಾವು ಪ್ಲಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಇದನ್ನು ಕ್ವಶನನ್ನು ಸಾಲ್ವ್ ಮಾಡಬೇಕಾದ್ರೆ ಮತ್ತೆ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಅದಾದಮೇಲೆ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಇಸ್ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್, ಅದು ಗೊತ್ತಾಯಿದೆ. ಇನ್ನು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಆಫ್ ರಿಯಾಕ್ಷನ್, ಕಾನ್ಸಂಟ್ರೇಷನ್ ಒಂದು, ಟೆಂಪ್ರೇಚರ್ ಒಂದು, ಕೆಟಾಲಿಸ್ಟ್, ಸರ್ಫೇಸ್ ಏರಿಯಾ ಆ್ಯಂಡ್ ನೇಚರ್ ಆಫ್ ರಿಯಾಕ್ಟೆಂಟ್ ನೆನ್ಪಿಟ್ಕೊಳ್ಳಿ. ಸೊ ಅದಾದಮೇಲೆ ರೇಟ್ ಲಾ ಅಂತಂದರೆ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಆಗಿರ್ತದೆ. ಸೊ ದ್ಯಾಟ್ ಇನ್ ದಿಸ್ ಕೇಸ್ ರೇಟ್ ಇಸ್ ಈಕ್ವಲ್ ಟು K ಇಂಟು A ಟು ದ ಪವರ್ X ಆ್ಯಂಡ್ B ಟು ದ ಪವರ್ Y. ಸೊ ಇಲ್ಲಿ ನೋಡಿ ಸ್ಮಾಲ್ a ಮತ್ತು ಸ್ಮಾಲ್ b ಇದೆ, ಆದರೆ ಇಲ್ಲಿ ನಾನು X ಪ್ಲಸ್ Y ಅನ್ನು ಬರೆದಿದ್ದೀವಿ. ಯಾಕೆ ಅಂತಂದರೆ ದಿಸ್ X ಆ್ಯಂಡ್ Y ಇಸ್ ಡಿಸೈಡೆಡ್ ಬೇಸ್ಡ್ ಆನ್ ದ ಎಕ್ಸ್ಪೆರಿಮೆಂಟಲ್ ಪ್ರೂಫ್, ರಿಮೆಂಬರ್. ಸೊ ಅದಾದಮೇಲೆ ಮಾಲಿಕ್ಯುಲಾರಿಟಿ ಆಫ್ ರಿಯಾಕ್ಷನ್ ಇಷ್ಟೇ, ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ಸೊ ಒಂದು ಮಾಲಿಕ್ಯುಲರ್ ಇದ್ದರೆ ಯೂನಿಮಾಲಿಕ್ಯುಲರ್, 2 ಇದ್ದರೆ ಬೈಮಾಲಿಕ್ಯುಲರ್, 3 ಇದ್ದರೆ ಟರ್ಮಾಲಿಕ್ಯುಲರ್, ಹೌದಾ. ಸೊ ಅದಾದಮೇಲೆ ಆರ್ಡರ್ ಆಫ್ ರಿಯಾಕ್ಷನ್, 0 ಆರ್ಡರ್ ರಿಯಾಕ್ಷನ್, ಫಸ್ಟ್ ಆರ್ಡರ್ ರಿಯಾಕ್ಷನ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಥರ್ಡ್ ಆರ್ಡರ್ ರಿಯಾಕ್ಷನ್. ಸೊ ಈ ಒಂದಷ್ಟು ಆರ್ಡರ್ ಆಫ್ ರಿಯಾಕ್ಷನ್ಗೆ ಎಕ್ಸಾಂಪಲನ್ನು ಕೊಟ್ಟರೆ ಐಡೆಂಟಿಫೈ ಮಾಡೋದಕ್ಕೆ ಬರಬೇಕು. ಅದಾದಮೇಲೆ ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಸೊ ರಿಮೆಂಬರ್ ದಟ್. ಸೊ ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ ಇಲ್ಲಿ ಇವು 3 ನೆನ್ಪಿಟ್ಕೊಳ್ಳಿ. ಯೂನಿಟ್ಸ್ ಆಫ್ ರೇಟ್ ಕಾನ್ಸ್ಟೆಂಟಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂತ ಅಂದರೆ ನೋಡ್ತಾ ಹೋಗಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಪರ್ ಸೆಕೆಂಡ್, ಹೌದಾ, ಪರ್ ಸೆಕೆಂಡ್ ಈಸ್ ದ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್. ಆ್ಯಂಡ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಗೆ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್, ಆ್ಯಂಡ್ ಥರ್ಡ್ ಆರ್ಡರ್ ರಿಯಾಕ್ಷನ್ಗೆ ಲೀಟರ್ ಸ್ಕ್ವೇರ್ ಪರ್ ಮೋಲ್ ಸ್ಕ್ವೇರ್ ಪರ್ ಸೆಕೆಂಡ್. ಸೊ ಆರ್ಡರ್ ಕೊಟ್ಬಿಟ್ಟು ನಿಮಗೆ ರೇಟ್ ಕಾನ್ಸ್ಟೆಂಟ್ ಯೂನಿಟನ್ನು ಕೇಳ್ಬೋದು. ಅದಾದಮೇಲೆ ನೆನ್ಪಿಟ್ಕೊಳ್ಳಿ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ಫಸ್ಟ್ ಆರ್ಡರ್, 0 ಆರ್ಡರ್, ಸೆಕೆಂಡ್ ಆರ್ಡರ್. 0 ಆರ್ಡರ್ಗೆ ನೋಡಿ 1/T ಇಂಟು A0 ಮೈನಸ್ A. ಸೊ ನೀವೆಲ್ಲ R0 ಮೈನಸ್ R ಅಂತಲೂ ಪ್ರಾಕ್ಟೀಸ್ ಮಾಡಿರ್ಬೋದು, ಎರಡೂ ಒಂದೇ. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಅಂತಂದರೆ T12. ಇದರಿಂದ ನಮಗೇನು ಗೊತ್ತಾಗ್ತದೆ ಅಂತಂದರೆ ಸೊ T12 ಈಸ್ ರಿಮೆಂಬರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್. A0 ಈಸ್ ನಥಿಂಗ್ ಬಟ್ ಇನಿಷಿಯಲ್ ಕಾನ್ಸಂಟ್ರೇಷನ್, ರೈಟ್. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ 2.303/T log A ಡಿವೈಡ್ ಬೈ A ಮೈನಸ್ X. ಸೊ ಇದನ್ನು ಈ ರೀತಿಯೂ ಕೂಡ ನೀವು ಬರೀಬೋದು. ಸೊ R0 ಡಿವೈಡೆಡ್ ಬೈ R ಅಂಥೇಳಿ, ಅಥವಾ A0 ಡಿವೈಡ್ ಬೈ A ಅಂತಲೂ ಬರೆದಿರ್ತೀರಿ, ಗೊತ್ತಿರಲಿ. ಸೊ ಇದು ನೋಡಿ T12 0.693 ಡಿವೈಡ್ ಬೈ K. ಭಾಳ ಇಂಪಾರ್ಟೆಂಟ್ ಅಂತಂದರೆ ಈ ಕೇಸಲ್ಲಿ T12 ಇಂಡಿಪೆಂಡೆಂಟ್ ಆಫ್, ರಿಮೆಂಬರ್ ದಿಸ್ ಐ ಕ್ಯಾನ್ ರೈಟ್ ಆಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್, ಹೌದಾ. ನೋಡಿ ಇದರಲ್ಲಿ A ಟರ್ಮ್ ಇಲ್ಲ, A0 ಟರ್ಮ್ ಇಲ್ಲ. ಸೊ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಇಂಡಿಪೆಂಡೆಂಟ್ ಇರ್ತದೆ. ಅಂದರೆ ನೀವು ಈ ಗ್ರಾಫನ್ನು ಡ್ರಾ ಮಾಡಿದರೆ ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ T12 ಆ್ಯಂಡ್ ಕಾನ್ಸಂಟ್ರೇಷನನ್ನು ನೀವು ಡ್ರಾ ಮಾಡಿದರೆ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಈ ರೀತಿ ಬರ್ತದೆ. ಆ್ಯಂಡ್ 0 ಆರ್ಡರ್ ರಿಯಾಕ್ಷನಿಗೆ ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್. T12 ವರ್ಸಸ್ ಕಾನ್ಸಂಟ್ರೇಷನ್ನ ಡ್ರಾ ಮಾಡಿದರೆ ಪ್ಯಾರಲಲ್ ಟು X ಆಕ್ಸಿಸ್ ಬರ್ತದೆ ಅನ್ನೋದು ಗೊತ್ತಿರಲಿ. ದೆನ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ನಮ್ಮ CETಗೆ ಇದು ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಿರಲಿ, ರೈಟ್. ಸೊ ನೆಕ್ಸ್ಟು ಸೂಡೋ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಸೊ ಸೂಡೋ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ನೋಡಿ, ರಿಯಾಕ್ಷನ್ ವಿಚ್ ಆರ್ ನಾಟ್ ಟ್ರೂಲಿ ಫಸ್ಟ್ ಆರ್ಡರ್ ಬಟ್ ಬಿಕಮ್ ರಿಯಾಕ್ಷನ್ ಆಫ್ ಸೆಕೆಂಡ್ ಆರ್ಡರ್. ಸೊ ಈ ರೀತಿ ರಿಯಾಕ್ಷನ್ ನಾವು ಸೂಡೋ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ. ಹಾಫ್ ಲೈಫ್ ಪೀರಿಯಡ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಶಾರ್ಟ್ ಕಟ್ ಬೈ ಯೂಸಿಂಗ್ ವಿಚ್ ವಿ ಕ್ಯಾನ್ ಸಾಲ್ವ್ ದ ಕ್ವಶನ್ಸ್ ವೆರಿ ಈಸಿಲಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ದಟ್ ಈಸ್ ಲೈಕ್ ದಿಸ್, ಓಕೆ. ಸೊ ಇಲ್ಲಿ ನೋಡಿ T12 ಪ್ರಪೋರ್ಷನಲ್ ಟು A0 ಟು ದ ಪವರ್ 1 ಮೈನಸ್ N. ಇದನ್ನು ಈ ರೀತಿಯೂ ಬರಿಬೋದಾ. ಸೊ T12 ಪ್ರಪೋರ್ಷನಲ್ ಟು 1 ಡಿವೈಡೆಡ್ ಬೈ A0 ಟು ದ ಪವರ್ N ಮೈನಸ್ 1,
ರೈಟ್. ಸೊ ಈಗ ನೋಡಿ, ಇಫ್ ಇಟ್ ಈಸ್ ಝೀರೋ ಆರ್ಡರ್ ರಿಯಾಕ್ಷನ್, ಎನ್ ಝೀರೋ ಅಂತ ಹಾಕ್ತೀರಿ ಅಂದರೆ ಎ ನಾಟ್ ಟು ದ ಪವರ್ -1 ಬಂತು. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ನಾಟ್ ಆಯಿತು. ಇಫ್ ಇಟ್ ಈಸ್ ಎನ್ ಇಸ್ ಈಕ್ವಲ್ ಟು ಫಸ್ಟ್ ಆರ್ಡರ್ 1 ಅಂತ ಹಾಕಿ ಯು ವಿಲ್ ಗೆಟ್ ದಿಸ್, ಅಂದರೆ ಟಿ ಆಫ್ ಎ ನಾಟ್ ಟು ದ ಪವರ್ 0 ಅಂತಂದರೆ 1 ಇದೆ, ಹೌದಾ, ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಇದರಲ್ಲಿ ಎ ನಾಟ್ ಟು ದ ಪವರ್ -1 ಬರ್ತದೆ, ಯಾಕಂತಂದರೆ ಸೆಕೆಂಡ್ ಆರ್ಡರ್ 2 - 1 ಮಾಡಿ ಎ ನಾಟ್ ಟು ದ ಪವರ್ 1 ಬಂತು. ಸೊ ಮೇಲ್ಗಡೆ ಹೋಗಿಬಿಟ್ಟು ನ್ಯೂಮರೇಟರಲ್ಲಿ -1 ಬರ್ತದೆ. ಸೊ ಈ ರೀತಿಯಾಗಿ. ಸೊ ಅದರ ಜೊತೆಗೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಲೆಫ್ಟ್ ಆಫ್ಟರ್ ಎನ್ ಹಾಫ್ ಲೈಫ್ ಅಂತ ಕೇಳಿದರೆ, ಸೊ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಎ ನಾಟ್ ಡಿವೈಡೆಡ್ ಬೈ 2 ಟು ದ ಪವರ್ ಎನ್. ಸೊ ಇಲ್ಲಿ ಎನ್ ಅಂತಂದರೆ ಟೋಟಲ್ ಟೈಮ್ ಡಿವೈಡ್ ಬೈ ಹಾಫ್ ಟೈಮ್, ರೈಟ್. ಸೊ ಇದ್ರ ಮೇಲೂ ಕೂಡ ಕ್ವಶನ್ ಬಂದಾಗ ಸಾಲ್ವ್ ಮಾಡೋಣಂತೆ. ಸೊ ಓನ್ಲಿ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ದಿಸ್ ಈಸ್ ಅಪ್ಲಿಕೇಬಲ್ ಅನ್ನೋದು ಗೊತ್ತಿರಲಿ. ಈ ಒಂದು ಫಾರ್ಮುಲಾವನ್ನು ನೆನಪಿಟ್ಕೊಳ್ಳಿ, ಸೊ ದಟ್ ಶಾರ್ಟ್ಕಟ್ಟಲ್ಲಿ ಯು ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್ ವೆರಿ ಈಸಿಲಿ. ಅದಾದಮೇಲೆ ಝೀರೋ ಆರ್ಡರ್ ರಿಯಾಕ್ಷನ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕರೆಕ್ಟಾಗಿ ನೋಡಿ. ಸೊ ವೆರಿ ಇಂಪಾರ್ಟೆಂಟ್, ಇದು ಕೂಡ ವೆರಿ ಇಂಪಾರ್ಟೆಂಟ್ ಶಾರ್ಟ್ಕಟ್. ಸೊ ಬೈ ಯೂಸಿಂಗ್ ವಿಚ್ ಕ್ವಶನ್ ಕ್ಯಾನ್ ಬಿ ಸಾಲ್ವ್ ವೆರಿ ಈಸಿಲಿ, ರೈಟ್. ಎ ಇರೋದು a/2 ಆದಾಗ ಹಾಫ್ ಲೈಫ್ ಈಸ್ ಎಕ್ಸ್ ಫಾರ್ ಝೀರೋ ಆರ್ಡರ್. ಅದೇ a/2 ಇರೋದು a/4 ಆದಾಗ, ಸೊ ಇದು ನೋಡಿ ಝೀರೋ ಆರ್ಡರ್ ರಿಯಾಕ್ಷನ್ಗೆ ಟಿ ಹಾಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್, ಹೌದಾ. ಸೊ ಬಿಕಾಸ್ ಆಫ್ ದ್ಯಾಟ್ ರಿಮೆಂಬರ್, ಯಾವಾಗ ಕಾನ್ಸಂಟ್ರೇಷನ್ ಹಾಫ್ ಆಯಿತು ಹಾಫ್ ಲೈಫು ಹಾಫ್ ಆಯಿತು, ಯಾವಾಗ ಕಾನ್ಸಂಟ್ರೇಷನ್ by4 ಆಯಿತು ಹಾಫ್ ಲೈಫು by4 ಆಯಿತು, ಡೈರೆಕ್ಟ್ಲಿ ಪ್ರಪೋರ್ಷನಲ್, ರೈಟ್. ಅದೇ ರೀತಿ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ನಾವು ನೋಡಿದ್ವಿ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್, ಹೌದಾ, ಇಂಡಿಪೆಂಡೆಂಟ್. ಸೊ ಬಿಕಾಸ್ ಆಫ್ ದ್ಯಾಟ್ ನೀವು ಏನೇ ಮಾಡಿದರೂ ಕೂಡ ಫಸ್ಟ್ ಆರ್ಡರಿಗೆ ಹಾಫ್ ಲೈಫ್ ನೋಡಿ ಎಕ್ಸೇ ಉಳಿದಿರ್ತದೆ, ಏನೂ ಚೇಂಜ್ ಆಗೋದಿಲ್ಲ. ಇನ್ನು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್, ಹೌದಾ. ಸೊ ಅದಕ್ಕೆ ನೋಡಿ, ಯಾವಾಗ ಕಾನ್ಸಂಟ್ರೇಷನ್ by2 ಆಯಿತು 2x ಆಯ್ತಿದು, ರೈಟ್. a/4 ಆದಾಗ 4x ಆಯಿತು, a/8 ಆದಾಗ 8x ಆಯಿತು, ರೈಟ್. ಸೊ ಇದ್ರ ಜೊತೆಗೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಬಹಳ ಇಂಪಾರ್ಟೆಂಟ್ ಒಂದಷ್ಟು ರಿಲೇಷನ್ಶಿಪ್ಪನ್ನು ನೆನ್ಪಿಟ್ಕೊಳ್ಳಿ, ಸೊ ದ್ಯಾಟ್ ಯುವರ್ ಕ್ವಶನ್ ಕ್ಯಾನ್ ಬಿ ಸಾಲ್ವ್ಡ್ ವೆರಿ ಈಸಿಲಿ. ಸೊ ಅದೇನಂತ ಅಂದರೆ ಈ ಕೇಸಲ್ಲಿ ನೋಡಿ, ಐ ವಿಲ್ ಶೋ ಯು. ಸೊ ಫಸ್ಟ್ ಪಾಯಿಂಟ್ ಅಂತ ಅಂದರೆ ರಿಮೆಂಬರ್ ಟಿ 75% ಈಸ್ ಈಕ್ವಲ್ ಟು 2 × t½ ನೆನ್ಪಿಟ್ಕೊಳ್ಳಿ, 2 × t½ ಬಹಳ ಸಿಂಪಲ್. ಓಕೆ, ಯಾಕೆ ಅಂತಂದರೆ ಇಲ್ಲಿ ನಿಮಗೆ ಹೇಳ್ತೀನಿ ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಎ ಇರೋದು a/2 ಆಗಿದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ನಮ್ಮ ಹತ್ರ 100% ಇತ್ತಿದ್ದು, ಹೌದಾ. ಸೊ ದಿಸ್ ಹ್ಯಾಸ್ ಬಿಕಮ್ 50%, this has become 25%, this has become 12.5%, this has become 6.25%, ರೈಟ್. ಸೊ ಈಗ ನೋಡ್ತಾ ಹೋಗಿ, ಇಲ್ಲಿಂದ ಇಲ್ಲಿ ಅಂತಂದರೆ ಹಾಫ್ ಲೈಫ್ ಈಸ್ ಎಕ್ಸ್, 50% ಕಂಪ್ಲೀಷನ್, ಇದು 50% ಕಂಪ್ಲೀಷನ್. ಇಲ್ಲಿಂದ ಇಲ್ಲಿಗೆ ರಿಮೆಂಬರ್, ಇಲ್ಲಿಂದ ಇಲ್ಲಿಗೆ ನಾ ಕನ್ಸಿಡರ್ ಮಾಡಿದರೆ 75% ಕಂಪ್ಲೀಷನ್. ಹಾಗಾದರೆ ಎಷ್ಟು ಹಾಫ್ ಲೈಫ್ ಇದೆ? 1 ಹಾಫ್ ಲೈಫ್ ಆ್ಯಂಡ್ ದಿಸ್ ಇಸ್ ಅನದರ್ ಹಾಫ್ ಲೈಫ್. ಅದಕ್ಕೆ ಹೇಳಿದ್ದು T75 ಅಂದರೆ 2 t½ ನೋಡಿ. 100ರಿಂದ 12.5% ಅಂತಂದರೆ 3 t½ ಬರ್ತದೆ, ಹೌದಾ. 1 2 ಆ್ಯಂಡ್ 3 12.5% ಕಂಪ್ಲೀಷನ್ ಅಂದರೆ ಎಷ್ಟು ಪರ್ಸೆಂಟ್? ಸೊ ನೋಡಿ, ಟಿ 87.5% ಈಸ್ ಈಕ್ವಲ್ ಟು 3 t½ ಅನ್ನೋದು ಗೊತ್ತಿರಲಿ. 3 t½ ಅನ್ನೋದು ನೆನ್ಪಿಟ್ಕೊಳ್ಳಿ. ಅಂದರೆ 100 ಇರೋದು 50 ಆಯಿತು, 25 ಆಯಿತು. ಇಲ್ಲಿ ಪರ್ಸಂಟೇಜ್ ಬೇಡ, ಕನ್ಫ್ಯೂಸ್ ಆಗ್ತದೆ. ಸೊ 50 ಅಂತ ಅಷ್ಟೇ ತೊಗೊಳ್ಳಿ. ಸೊ ಇಲ್ಲೂ ಕೂಡ ಪರ್ಸಂಟೇಜ್ ಬೇಡ, ರೈಟ್, ಪರ್ಸಂಟೇಜ್ ಬೇಡ. 25 100 ಇತ್ತು ನಮ್ಮ ಹತ್ರ, ಯಾವುದೋ ಒಂದು ಕಾನ್ಸಂಟ್ರೇಷನ್ 100 ಇತ್ತು, 50 ಆಯಿತು, 25 12.5 ಆಗಿದೆ ಅಂತಂದರೆ ಟೋಟಲ್ 87.5% ಕಂಪ್ಲೀಟ್ ಆಯಿತು. ಸೊ ಇಲ್ಲಿಂದ 6.25 ಕಂಪ್ಲೀಟ್ ಆಗಿದೆ ಅಂತಂದರೆ ಗೊತ್ತಿರಲಿ ಟಿ ಆಫ್ 93.75% ಈಸ್ ಈಕ್ವಲ್ ಟು 4 t½ ಅನ್ನೋದು ಗೊತ್ತಿರಲಿ, 4 t½ ಅದೇ ರೀತಿ ನೀವು ಮಾಡ್ತಾ ಹೋದಾಗ ಟಿ 99.99% ಈಸ್ ಈಕ್ವಲ್ ಟು 10 t½ ಅನ್ನೋದು ಗೊತ್ತಿರಲಿ. 10 t½ ಮಾಡಿದಾಗ ನಿಮಗೆ 99.9% ಬರ್ತದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಸೊ ಇನ್ನು ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಪಾರ್ಟ್ ನೋಡಿ, ಬಹಳಷ್ಟು ಕ್ವಶನ್ಸ್ಗಳಲ್ಲಿ ಇದು ಹೆಲ್ಪ್ ಆಗುವಂಥದ್ದು. ಓಕೆ, ಸೊ ಬಹಳಷ್ಟು ಕ್ವಶನ್ಸ್ಗಳಲ್ಲಿ ಹೆಲ್ಪ್ ಆಗುವಂಥದ್ದು. ಕಾನ್ಸಂಟ್ರೇಷನ್ ಚೇಂಜ್ ಆದರೆ ಯಾವ ರೀತಿ ಅಂಥ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು ನೋಡಿ. ಈಗ ಈ ಕೇಸಲ್ಲಿ ಅರ್ಥ ಮಾಡ್ಕೊಳ್ಳಿ, ವೆನ್ ದ ಕಾನ್ಸಂಟ್ರೇಷನ್ ಇಸ್ ಡಬಲ್ಡ್, ಓಕೆ, ಇಫೆಕ್ಟ್ ಆನ್ ರೇಟ್ ಅಂತ ಕೇಳ್ತಾರೆ. ಇಫ್ ಇಟ್ ಈಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ರೇಟ್ ಈಸ್ ಡಬಲ್ಡ್, ಅಥವಾ ಕಾನ್ಸಂಟ್ರೇಷನ್ ಡಬಲ್ ಮಾಡಿ ರೇಟ್ ಡಬಲ್ ಆದರೆ ವಿಚ್ ಈಸ್ ದ ಆರ್ಡರ್ ಅಂತ ಕೇಳ್ತಾರೆ, ಫಸ್ಟ್ ಆರ್ಡರ್. ರಿಮೆಂಬರ್ ದಟ್. ಸೊ ಇಫ್ ದ ಕಾನ್ಸಂಟ್ರೇಷನ್ ಇಸ್ ಡಬಲ್ಡ್ ಆರ್ ಟ್ರಿಬಲ್ಡ್ ಆರ್ ಕ್ವಾಡ್ರಪಲ್ಡ್ ಆರ್ ಹಾಲ್ಡ್ ಎನಿಥಿಂಗ್,
ರೇಟ್ ಮೇಲೆ ಏನೂ ಇಫೆಕ್ಟ್ ಇಲ್ಲ ಅಂತಂದರೆ ದಟ್ ಈಸ್ ಝೀರೋ ಆರ್ಡರ್ ರಿಯಾಕ್ಷನ್. ಝೀರೋ ಆರ್ಡರ್ ರಿಯಾಕ್ಷನ್, ಆಲ್ವೇಸ್ ರಿಮೆಂಬರ್. ದೆನ್ ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ವಿ, ಇಫೆಕ್ಟ್ ಆನ್ ರೇಟ್ 4 ಟೈಮ್ಸ್ ಅಂತ ಅಂದರೆ ಸೊ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ 2. ಭಾಳ ಇಂಪಾರ್ಟೆಂಟು. ಸೊ ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ರಿ, ರೇಟ್ ಡಬಲ್ ಆಯಿತು, ಫಸ್ಟ್ ಆರ್ಡರ್. ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ರಿ, ರೇಟ್ ಮೇಲೆ ಏನೂ ಚೇಂಜ್ ಆಗಲಿಲ್ಲ, ಝೀರೋ ಆರ್ಡರ್. ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ರಿ, ರೇಟ್ 4 ಟೈಮ್ಸ್ ಆಯಿತು, ಸೆಕೆಂಡ್ ಆರ್ಡರ್. ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ರಿ, ರೇಟ್ 8 ಟೈಮ್ಸ್ ಆಯಿತು, 2 to the power 3, ಹೌದಾ? ಸೊ ಥರ್ಡ್ ಆರ್ಡರ್ ರಿಯಾಕ್ಷನ್. ನೋಡಿ, ಕಾನ್ಸಂಟ್ರೇಷನ್ ತ್ರಿಬಲ್ ಮಾಡಿದ್ರಿ, ತ್ರಿಬಲ್ ಮಾಡಿ ರೇಟ್ 9 ಟೈಮ್ ಆಯಿತು, ಅವಾಗ ಏನು ನೋಡಬೇಕು? 3 to the power 2 ಅಂದರೆ 9, ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ಆರ್ಡರ್ ಆಫ್ ರಿಯಾಕ್ಷನ್. ಸೊ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ನೋಡಿ. ಸೊ ರೇಟ್ ಹಾಫ್ ಮಾಡಿದ್ರಿ ಅಂದರೆ ಕಾನ್ಸಂಟ್ರೇಷನ್ ಹಾಫ್ ಮಾಡಿದ್ರಿ, ರೇಟು ಹಾಫ್ ಆಯಿತು ಅಂದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್. ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇದನ್ನು ಹಾಫ್ ಮಾಡಿದ್ರಿ ಬಟ್ ಇದು 1/4 ರೆಡ್ಯೂಸ್ ಆಯಿತು, ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಸೊ ಈ ರೀತಿಯಾಗಿ ಕ್ವಶನನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ವೆರಿ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ, ಈ ಒಂದು ಪಾರ್ಟನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಸೊ ಇದನ್ನು ಆಲ್ರೆಡಿ ನಾನು ಹೇಳಿದೆ, ಟಿ ಆಫ್ ಡೈರೆಕ್ಟ್ ಪ್ರಪೋರ್ಷನಲ್ ಟಿ ಎ ನಾಟ್ ಆರ್ಡರ್ ಇಸ್ 0, ಟಿ ಆಫ್ ಇಂಡಿಪೆಂಡೆಂಟ್ ಕಾನ್ಸಂಟ್ರೇಷನ್ ಆರ್ಡರ್ ಇಸ್ 1, ಟಿ ಆಫ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆರ್ಡರ್ ಇಸ್ 2. ಸೊ ರಿಮೆಂಬರ್ ದಟ್. ದೆನ್ ಇಫೆಕ್ಟ್ ಆಫ್ ಚೇಂಜ್ ಇನ್ ಟೆಂಪ್ರೇಚರ್, ಇಫೆಕ್ಟ್ ಆಫ್ ಟೆಂಪ್ರೇಚರ್ ಆನ್ ರೇಟ್ ಆಫ್ ರಿಯಾಕ್ಷನ್. ಇದರಲ್ಲಿ ನಾವು ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂತ ಕರಿತೀವಿ, ಹೌದಾ? ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಕರೆಕ್ಟಾ? ನೋಡಿ, ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂತಂದರೆ ಯಾವುದೋ ಒಂದು ರಿಯಾಕ್ಷನನ್ನು 10 ಡಿಗ್ರಿ ಜಾಸ್ತಿ ಮಾಡಿದಾಗ ಹೌ ಮೆನಿ ಟೈಮ್ಸ್ ರೇಟ್ ಇನ್ಕ್ರೀಸಸ್ ಈಸ್ ನಥಿಂಗ್ ಬಟ್ ಟೆಂಪ್ರೇಚರ್ ಕೋಎಫಿಷಿಯಂಟ್. ಹೌ ಮೆನಿ ಟೈಮ್ಸ್ ರೇಟ್ ಇನ್ಕ್ರೀಸಸ್ ಈಸ್ ನಥಿಂಗ್ ಬಟ್ ಟೆಂಪ್ರೇಚರ್ ಕೋಎಫಿಷಿಯಂಟ್. ಸೊ ಈಗ KT + 10 ಡಿಗ್ರಿ ಡಿವೈಡ್ ಬೈ KT, ಸೊ K2/K1 ಅಂತ ತೊಗೊಂಡ್ವಿ. ಸೊ ಈಗ ಏನು ಮಾಡ್ತಾರೆ ಅಂತಂದರೆ, ಇಫ್ ದ ಟೆಂಪ್ರೇಚರ್ ಈಸ್ ಇನ್ಕ್ರೀಸ್ಡ್ ಫ್ರಾಮ್ 30 ಡಿಗ್ರಿ ಸೆಲ್ಸಿಯಸ್ ಟು 60 ಡಿಗ್ರಿ ಸೆಲ್ಸಿಯಸ್, ಟೆಂಪ್ರೇಚರ್ ಇನ್ಕ್ರೀಸ್ಡ್ ಫ್ರಾಮ್ 30 ಡಿಗ್ರಿ ಸೆಲ್ಸಿಯಸ್ ಟು 60 ಡಿಗ್ರಿ ಸೆಲ್ಸಿಯಸ್ ಇಫ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂದರೆ ನಾವು ಜಡ್ ಅಂತ ಕರಿತೀವಿ, ಇದಕ್ಕೆ ಝಡ್ ಅಂತ ಕರಿತೀವಿ. ಟೆಂಪ್ರೇಚರ್ ಕೋಎಫಿಷಿಯಂಟ್ ಇಸ್ ಈಕ್ವಲ್ ಟು 2. ವಾಟ್ ಈಸ್ ದ ರೇಟ್ ಅಂತ ಕೇಳ್ತಾರೆ. ವಾಟ್ ಈಸ್ ದ ರೇಟ್ ಅಂತ ಕೇಳ್ತಾರೆ. ಮೀನಿಂಗ್ ಏನು? ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂದರೆ ಮೀನಿಂಗ್ ಏನು? 2 ಅಂತ ಕೊಟ್ಟಿದ್ದಾರೆ ಅಂದರೆ ಎವ್ರಿ 10 ಡಿಗ್ರಿ 2 ಟೈಮ್ಸ್ ರೇಟ್ ಇನ್ಕ್ರೀಸಸ್. ಓಕೆ, ಈ ಕ್ವಶನನ್ನು ಹೀಗೂ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ, 30ಇಂದ 40ಗೆ ಇನ್ಕ್ರೀಸ್ ಮಾಡಿದಾಗ 2 ಟೈಮ್ಸ್ ರೇಟ್ ಇನ್ಕ್ರೀಸ್ ಆಯಿತು. 40ಇಂದ 50 ಮಾಡಿದಾಗ ಮತ್ತೆ 2 ಟೈಮ್ಸ್ ಆಯಿತು. 50ಇಂದ 60 ಮಾಡಿದಾಗ ಮತ್ತೆ 2 ಟೈಮ್ಸ್ ಆಯಿತು. 2 × 2 × 2, ಸೊ ದ್ಯಾಟ್ 8 ನೋಡಿ. ಸೊ 4 to the 8 ಟೈಮ್ಸ್ ರೇಟ್ ಇನ್ಕ್ರೀಸಸ್ ಅಂತ ಅರ್ಥ. ಅದನ್ನು ಮಾಡೋದ್ರ ಬದಲಿಗೆ ಈಗ ಓನ್ಲಿ 30 ಡಿಗ್ರಿ ಸೆಲ್ಸಿಯಸ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ಫೈನ್. ಇಲ್ಲ ಅಂದರೆ ನಾವೇನು ಮಾಡಬೇಕಿತ್ತು? ಈಗ 30 ಡಿಗ್ರಿಯಿಂದ 90 ಡಿಗ್ರಿ ಕೊಟ್ಟಿದ್ರೆ ಸೊ 6 ಟೈಮ್ಸ್ ಯು ಹ್ಯಾವ್ ಟು ರೈಟ್ ಇಟ್ ಲೈಕ್ ದಿಸ್. ಅದಕ್ಕಿಂತ ಒಂದು ಬೆಸ್ಟ್ ಶಾರ್ಟ್ಕಟ್ ಅಂತಂದರೆ ವಾಟ್ ಎವರ್ ಜಡ್ ಯು ವಿಲ್ ರೈಟ್ ಅಂದರೆ ಟೆಂಪ್ರೇಚರ್ ಕೋಎಫಿಷಿಯಂಟ್ ಯು ವಿಲ್ ರೈಟ್ ಟು ದ ಪವರ್ n ಮಾಡಿ. n ಅಂದ್ರೆ ಏನು ಹಾಗಾದರೆ? n ಅಂತಂದರೆ ಟೋಟಲ್ ಟೈಮ್, n ಅಂತಂದರೆ ಚೇಂಜ್ ಇನ್ ಟೈಮ್ ಡಿವೈಡ್ ಬೈ 10. ಫಾರ್ ಎಕ್ಸಾಂಪಲ್, ಇದರಿಂದ ಇದಕ್ಕೆ ಚೇಂಜ್ ಇನ್ ಟೈಮ್ ಏನಿದೆ 30 ಡಿಗ್ರಿ ಇದೆ, ಹೌದಾ? ಡಿವೈಡ್ ಬೈ 10 ಮಾಡಿ, 3 ಬಂತ. ಅಂದರೆ ಜಡ್ ಅಂದರೆ 2, ಈ ಕ್ವಶನಿಗೆ 2 to the power 3, ಸೊ ದಟ್ 8 ಈಸ್ ದ ಆನ್ಸರ್. ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಅಬ್ಟೇನ್. ಸೊ ಒಂದು ಎಕ್ಸಾಂಪಲ್ನು ಕೂಡ ತೋರಿಸ್ತೀನಿ, ಇಲ್ಲಿ ನೋಡಿ. ಸೊ ವೆರಿ ಸಿಂಪಲ್, ಇದನ್ನು ರಿವರ್ಸ್ ಕ್ವಶನಲ್ಲಿ ಕೇಳಿದ್ದೀವಿ. ಈಗ ಇದರಲ್ಲಿ ರಿವರ್ಸ್ ಕ್ವಶನ್ ನೋಡಿ, ವಾಟ್ ಈಸ್ ದ ಟೆಂಪ್ರೇಚರ್ ಕೋಎಫಿಷಿಯಂಟ್? ಟೆಂಪ್ರೇಚರ್ ಕೋಎಫಿಷಿಯಂಟ್ ಕೇಳಿದ್ದಾರೆ. ಇಫ್ ದ ರೇಟ್ ಆಫ್ ರಿಯಾಕ್ಷನ್ ಹೂಸ್ ರೇಟ್ ಇನ್ಕ್ರೀಸ್ ಬೈ 27 ಟೈಮ್ಸ್ ಅಂತ ಇದೆ, ರೈಟ್? ಸೊ ಅಂದರೆ ಟೆಂಪ್ರೇಚರ್ ಕೋಎಫಿಷಿಯಂಟ್ ಬೇಕು. ಜಡ್ ಟು ದ ಪವರ್ n ಇಸ್ ಈಕ್ವಲ್ ಟು, ಸೊ ಹೌ ಮೆನಿ ಟೈಮ್ಸ್ ಅಂತಂದರೆ 27 ಟೈಮ್ಸ್ ರೇಟ್ ಇನ್ಕ್ರೀಸ್ ಆಯಿತು, ರೈಟ್? ವೆನ್ ಟೆಂಪ್ರೇಚರ್ ಇನ್ಕ್ರೀಸ್ಡ್ ಬೈ 30, n ಅಂತಂದ್ರೆ ನೋಡಿ, n ಇಸ್ ಈಕ್ವಲ್ ಟು 30 ಡಿವೈಡ್ ಬೈ 10 ಇಸ್ ಈಕ್ವಲ್ ಟು 3. ಅಂದರೆ z ಇಸ್ ಈಕ್ವಲ್ ಟು 3 ಇಸ್ ಈಕ್ವಲ್ ಟು 27, ರೈಟ್? 27 ಅಂತಂದರೆ 3 ಕ್ಯೂಬ್ ಬದಲು ಅಂದರೆ ಜಡ್ ಇಸ್ ಈಕ್ವಲ್ ಟು ಏನಾಯಿತು ಆನ್ಸರು? 3. ಲೈಕ್ ದಿಸ್ ವಿ ಕ್ಯಾನ್ ಸಾಲ್ವ್. ಸೊ ಕರೆಕ್ಟಾಗಿ ನೋಡಿ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ನೋಡಿ. ಸೊ ಝಡ್ ಟು ದ ಪವರ್ n ಈಸ್ ದ ಸಿಂಪಲ್ ಫಾರ್ಮುಲಾ ಹೌ ಮೆನಿ ಟೈಮ್ಸ್ ರೇಟ್ ಚೇಂಜ್ ಅಂತ ಕೇಳಿದರೆ, ರೈಟ್? ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಅರ್ಹೇನಿಯಸ್ ಇಕ್ವೇಷನ್ ಅಂತೂ ಗೊತ್ತೇ ಇದೆ, AE ಟು ದ ಪವರ್ -A/RT. ಸೊ ಇದರಲ್ಲಿ K ಮತ್ತು EA ಇನ್ವರ್ಸ್ಲಿ ಪ್ರಪೋರ್ಷನಲ್, K ಮತ್ತು T ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅನ್ನೋದು ಗೊತ್ತಿರಲಿ.
ಅದಾದಮೇಲೆ 2 ಡಿಫ್ರೆಂಟ್ ಟೆಂಪರೇಚರ್ ಇದ್ದರೆ ಲಾಗ್ K2/K1 = EA / 2.303 ಆರ್ 1/T1 - 1/T2 ಯೂಸ್ ಮಾಡ್ತೀವಿ. ಇನ್ನು ಆಕ್ಟಿವೇಶನ್ ಎನರ್ಜಿ, ಥ್ರೆಶೋಲ್ಡ್ ಎನರ್ಜಿ ಇವೆಲ್ಲ ಓದಿ. ಕೊಲಿಷನ್ ಫ್ರೀಕ್ವೆನ್ಸಿ, ರೈಟ್. ಸೊ ಎನಿ ಸಕ್ಸಸ್ಫುಲ್ ಕೊಲಿಷನ್ 2 ಕಂಡೀಷನ್. ಸೊ particles must collide with a sufficient energy more than activation energy and there should be proper orientation. ಸೊ ಅದಕ್ಕೆ ಪ್ರೊಬಾಬಿಲಿಟಿ ಫ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪಿ ಅಂತಂದರೆ P × Z AB × e⁻ CA/RT ಅಂತ ಮಾಡ್ತಾರೆ. ದಟ್ ಈಸ್ ಆಲ್ರೆಡಿ ನೀವು ಬೋರ್ಡ್ ಎಕ್ಸಾಮಿಗೆ ಓದಿರ್ತೀರಿ. ಸೊ ಆಲ್ ದೀಸ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿಚ್ ವಿ ಕ್ಯಾನ್ ರೀಕಾಲ್ ಒನ್ಸ್. ಅದಾದಮೇಲೆ ಲೆಟ್ ಅಸ್ ಟು ಸಾಲ್ವ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಈ ಒಂದು ವಿಡಿಯೋದಲ್ಲಿ ಎಷ್ಟು ಆಗ್ತದೆ ಅಷ್ಟು ಸಾಲ್ವ್ ಮಾಡೋಣಂತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟನ್ನು ಡಿಸ್ಕಸ್ ಮಾಡೋಣಂತೆ. Let us start with first question which is asked in KCET 2022. ಏನು ಕೊಟ್ಟಿದ್ದಾರೆ? ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಹಾಫ್ ಕಂಪ್ಲೀಟೆಡ್ ಇನ್ 45 ಮಿನಿಟ್ಸ್, ರೈಟ್. ಹಾಫ್ ಕಂಪ್ಲೀಟೆಡ್ ಇನ್ 45 ಮಿನಿಟ್ಸ್ ನೋಡಿ, ರೈಟ್. ಸೊ ಹೌ ಲಾಂಗ್ ಡಸ್ ಇಟ್ ನೀಡ್ 99.9% ಆಫ್ ದ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ನಾನು ಈಗ ಜಸ್ಟ್ ಒಂದು ಫಾರ್ಮುಲಾವನ್ನು ಬರೆದಿದ್ದೀನಿ, ಹೌದಾ. T 99.9% = 10 T half. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಟೆಲ್ 45 × 10, ಹೌದಾ. ಸೊ 450 ಮಿನಿಟ್ಸ್. 450 ಮಿನಿಟ್ಸ್ ಅಂದರೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 7.5 ಅವರ್ಸ್. ಈ ಶಾರ್ಟ್ಕಟ್ಟನ್ನು ನೆನ್ಪಿಟ್ಕೊಂಡ್ರೆ ಈ ಕ್ವಶನ್ ಈಸಿಲಿ ಸಾಲ್ವ್ ಆಗ್ತದೆ. ಎಸ್, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ರೇಟ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ CH3COOH C2H5 NaOH give rise to CH3CONA plus C2H5OH is given by the equation. ರೇಟ್ ಇಕ್ವೇಷನ್ ಈ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ, ರೈಟ್. ಸೊ ರೇಟ್ ಈಸ್ ಈಕ್ವಲ್ ಟು, ಈ ಇಕ್ವೇಷನ್ ಇಂದ ನಮಗೆ ಏನು ಗೊತ್ತಾಯಿತು ಅಂತಂದರೆ, ಸೊ 1 and 1. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ವಿ ಕೇಮ್ ಟು ನೋ ದ್ಯಾಟ್ 2. ಸೊ ಆರ್ಡರ್ ಆಫ್ ರಿಯಾಕ್ಷನ್ 2 ಇದೆ ಅಂತಂದರೆ ಯೂನಿಟ್ ಆಫ್ ಕೆ ಏನಾಗ್ತದೆ? ಯೂನಿಟ್ ಆಫ್ ಕೆ ವಿಲ್ ಬಿ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ಬಟ್ ಇದು ಇಂಪಾರ್ಟೆಂಟ್. ಸೊ ಯೂನಿಟ್ ಆಫ್ ಕೆ ಈಸ್ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ನೆಕ್ಸ್ಟು ಇದು ಕೂಡ 2022. ಹಾಗೆ ನೋಡಿದರೆ ಲಾಸ್ಟ್ ಇಯರ್ 4 ಕ್ವಶನನ್ನು ಕೇಳಿದರು, ಗೊತ್ತಿರಲಿ. 4 ಕ್ವಶನನ್ನು ಕೇಳಿದರು, ರೈಟ್. ಸೊ ಈ ಕ್ವಶನಿಗೆ ನೋಡಿ, ಫಾರ್ nth ಆರ್ಡರ್ ರಿಯಾಕ್ಷನ್ KCET 2022 ಕೇಳಿರೋವಂಥದ್ದು ಹಾಫ್ ಲೈಫ್ ಪೀರಿಯಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂತ ಕೊಟ್ಟಿದ್ದಾರೆ. ಸೊ ಇಫ್ ಯು ರಿಮೆಂಬರ್, ಇದಕ್ಕೆ ಒಂದು ಫಾರ್ಮುಲಾವನ್ನು ಬರೆಸಿದ್ವಿ. ಹಾಫ್ ಲೈಫ್ ಪೀರಿಯಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು a⁻n - 1 ವೇರ್ a is equal to ಇನಿಷಿಯಲ್ ಕಾನ್ಸಂಟ್ರೇಷನ್. ಗೊತ್ತಿರಲಿ, ಇನಿಷಿಯಲ್ ಕಾನ್ಸಂಟ್ರೇಷನ್ a⁻n - 1. a⁻n - 1 ಅಂತಂದರೆ ಇದನ್ನು ಹೀಗೂ ಬರೀಬೋದಾ? a⁻1 - n ಅಂತೇಳಿ. ಅಂದರೆ ಲಾಸ್ಟ್ ಇಯರ್ ಈ ಕ್ವಶನಿಗೆ 2 ಆಪ್ಷನನ್ನು ಕರೆಕ್ಟ್ ಕೊಟ್ಟಿದ್ರು, ಎ, ಬಿ ಆ್ಯಂಡ್ ಸಿ. ಬೋತ್ ಆನ್ಸರ್ಸ್ ಆರ್ ಕರೆಕ್ಟ್. 1 - n ಕರೆಕ್ಟು, a⁻n - 1 ಕರೆಕ್ಟು ಅನ್ನೋದು ಗೊತ್ತಿರಲಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ ಆ್ಯಂಡ್ ಸಿ ಬೋತ್. ನೆಕ್ಸ್ಟ್ ಕ್ವಶನ್ ನೋಡಿ, ಹಾಫ್ ಲೈಫ್ ಆಫ್ ಅ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 5th ಪವರ್ ಆಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್. ಅಂದರೆ ಲೈಕ್ ದಿಸ್, ಟಿ ಹಾಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಇನ 5th ಪವರ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಆರ್ಡರ್? ಸೊ ಹಾಗೆ ನೋಡಿದರೆ ಲಾಸ್ಟ್ ಇಯರ್ 2022 ಅಲ್ಲಿ 2 ಕ್ವಶನನ್ನು ಒಂದೇ ಕಾನ್ಸೆಪ್ಟ್ ಮೇಲೆ ಕೇಳಿರುವಂಥದ್ದು. ಬಹಳ ರೇರ್ ಹಾಗೆ ಕೇಳೋದು. ಬಟ್ ಇಲ್ಲಿ ಕಾನ್ಸೆಪ್ಟ್ ಏನಿದೆ, ಹಿಂದಿನ ಕ್ವಶನಲ್ಲಿ ಹೇಳಿರೋ ಹಾಗೆ ಟಿ ಹಾಫ್ ಪ್ರಪೋರ್ಷನಲ್ ಟು 1 ಡಿವೈಡೆಡ್ ಬೈ, ಇದನ್ನು ಹೀಗೆ ಮಾಡಿದ್ರು ನಡೀತದೆ. ಇನಿಷಿಯಲ್ ಕಾನ್ಸಂಟ್ರೇಷನ್ A0 ಅಂತ ತಗೋತೀನಿ ಅಥವಾ ಎ ಅಂತ ತಗೊಳ್ಳಿ, ರೈಟ್. ಸೊ n - 1, ರಿಮೆಂಬರ್, n - 1. ಸೊ n - 1 ಅಂತ ತಗೊಂಡ್ರೆ, ಸೊ ಇದರಲ್ಲಿ ಏನಾಗ್ತದೆ, n ಅಂತಂದರೆ ಯು ಟೇಕ್ ಇಟ್ ಆಸ್ 6 - 1, ಹೌದಾ. ಸೊ ಸಾರಿ, ಇದನ್ನು -5 ಅಂತ ಬರೀಬೇಕು, ಯಾಕಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಈಸ್ ನಥಿಂಗ್ ಬಟ್ 1 ಡಿವೈಡ್ ಬೈ a⁻n / 5 ಇದ್ದಂಗೆ. ಸೊ ದಿಸ್ ಇಸ್ ದ ಫಾರ್ಮುಲಾ, ಹೌದಾ. ಇಲ್ಲಿ 6 - 1 ಮಾಡಿದಾಗ ನಿಮಗೆ 5 ಬರ್ತದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 5. ಅಂದಮೇಲೆ n is equal to 6 ಆಗಬೇಕು, ಹೌದಾ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 6. ಅಂದರೆ ಈ ಫಾರ್ಮುಲಾವನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ದಿಸ್ ಫಾರ್ಮುಲಾ ವಿ ಹ್ಯಾವ್ ಟು ರಿಮೆಂಬರ್. ಸೊ ದಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕೊಟ್ಟಿದ್ದಾರೆ -5, ನಥಿಂಗ್ ಬಟ್ 1 ಬೈ a⁻n / 5. ಸೊ ಆನ್ಸರ್ ಇಸ್ ಬಿ, 6th one. ನಾವು 5th ಕ್ವಶನ್ ನೋಡಿ. 5th ಕ್ವಶನ್ ಕೂಡ ಬಹಳ ಸಿಂಪಲ್ ಇದೆ. KCET 2021 ಕೇಳಿರುವಂಥದ್ದು. ಸೊ ರಿಯಾಕ್ಷನ್ A + 2B give rise to product when concentration of B alone is increased, half life remains the same.
ಸಿ ಯಾವುದೋ ಒಂದು ಕಾನ್ಸಂಟ್ರೇಷನನ್ನು ಇನ್ಕ್ರೀಸ್ ಮಾಡಿದರೆ ಹಾಫ್ ಲೈಫ್ ಸೇಮ್ ಇರ್ತದ ಅಂತಂದರೆ ವಿತ್ ರಿಸ್ಪೆಕ್ಟ್ ಟು ಬಿ ಆರ್ಡರ್ ಈಸ್ ರಿಮೆಂಬರ್ 1 ಅಂತ ಅರ್ಥ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಬಿ ಟು ದ ಪವರ್ ಡ್ಯಾಶ್ ಎ ಟು ದ ಪವರ್ ಡ್ಯಾಶ್. ನಮಗಿಲ್ಲಿ ಆರ್ಡರ್ ಗೊತ್ತಾದರೆ ಸಮ್ ಆಫ್ ಪವರ್ಸ್ ಆಫ್ ಕಾನ್ಸಂಟ್ರೇಷನ್ ಟರ್ಮ್ ದೆನ್ ಯೂನಿಟ್ ಅನ್ನು ಹೇಳ್ಬೋದು. ಹೌದಾ? ಸೊ ಇಲ್ಲಿ ನೋಡಿ, ಕಾನ್ಸಂಟ್ರೇಷನ್ ಆಫ್ ಬಿ ಅಲೋನ್ ಈಸ್ ಇನ್ಕ್ರೀಸ್ಡ್, ಹಾಫ್ ಲೈಫ್ ರಿಮೇನ್ಸ್ ಸೇಮ್. ಅಂದರೆ ಯಾವುದೋ ಒಂದು ಕಾನ್ಸಂಟ್ರೇಷನನ್ನು ಇನ್ಕ್ರೀಸ್ ಮಾಡಿದ್ರು ಹಾಫ್ ಲೈಫ್ ಚೇಂಜ್ ಆಗೋದಿಲ್ಲ ಅಂತಂದರೆ ದಟ್ ಶುಡ್ ಬಿ ಫಸ್ಟ್ ಆರ್ಡರ್ ರಿಯಾಕ್ಷನ್, ಹೆನ್ಸ್ ಐ ಹ್ಯಾವ್ ರಿಟನ್ 1. ನೆಕ್ಸ್ಟ್ ನೋಡಿ, ವೆನ್ ಕಾನ್ಸಂಟ್ರೇಷನ್ ಆಫ್ ಎ ಅಲೋನ್ ಈಸ್ ಡಬಲ್ಡ್, ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ವಿ, ರೇಟ್ ರಿಮೇನ್ಸ್ ಸೇಮ್. ರೇಟ್ ರಿಮೇನ್ಸ್ ಸೇಮ್ ಅನ್ನೋದು ಯಾವ ಆರ್ಡರಿಗೆ ನೆನ್ಪು ಮಾಡ್ಕೊಳ್ಳಿ? 0 ಆರ್ಡರ್ ರಿಯಾಕ್ಷನ್. ಸೊ ಇಲ್ಲಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. 0 ಆರ್ಡರ್ ರಿಯಾಕ್ಷನ್ಗೆ ನೋಟ್ ಡೌನ್ ಮಾಡ್ಕೊಳ್ಳಿ ಇದನ್ನು. 0 ಆರ್ಡರ್ ರಿಯಾಕ್ಷನ್ಗೆ ರೇಟ್ ಇಂಡಿಪೆಂಡೆಂಟ್ ಆ್ಯಂಡ್ ಟಿ ಹಾಫ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ರೈಟ್ ಕಾನ್ಸಂಟ್ರೇಷನ್. ರಿಮೆಂಬರ್, rate independent of the concentration, T half directly proportional to the concentration. ಅದೇ ನಾವೇನಾದರೂ ಫಸ್ಟ್ ಆರ್ಡರಿಗೆ ತಗೊಂಡ್ರೆ, ಫಸ್ಟ್ ಆರ್ಡರಿಗೆ ರೇಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆ್ಯಂಡ್ ಟಿ ಹಾಫ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ರೇಟ್ಸ್ ರಿಮೇನ್ಸ್ ಸೇಮ್ ಅಂದರೆ ರೇಟ್ ಇಂಡಿಪೆಂಡೆಂಟ್, ಸೊ 0 ಆರ್ಡರ್. ಓವರ್ ಆಲ್ ಆರ್ಡರ್ ಬಂದುಬಿಟ್ಟು, ಸೊ ಆರ್ಡರ್ ಇಸ್ ಈಕ್ವಲ್ ಟು 1. ಆರ್ಡರ್ 1 ಇದ್ದರೆ ಯೂನಿಟ್ ಏನಾಗ್ತದೆ? ಪರ್ ಸೆಕೆಂಡ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ನೆಕ್ಸ್ಟ್ ನೋಡಿ, ಇಫ್ ದ ರೇಟ್ ಕಾನ್ಸ್ಟೆಂಟ್ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಕೆ, ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ 99% ಆಫ್ ದ ರಿಯಾಕ್ಷನ್ ಇಸ್ ಗಿವನ್ ಬೈ ಸಚ್ ಕ್ವಶನ್ ಹೌ ಟು ಸಾಲ್ವ್. ಸಿ 99% ಅಂತಂದರೆ ಆ್ಯಕ್ಚುಲಿ 70 ಹಾಫ್ ಬರ್ತದೆ, ಬಟ್ ನಾವು ಅದನ್ನು ಹಾಗೆ ಮಾಡೋದು ಬೇಡ, ಫಾರ್ಮುಲಾವನ್ನು ಬರೆಯೋಣಂತೆ. ಸೊ ರೇಟ್ ಟಿ ಹಾಕಿ ಕೇಳಿದಾರೆ, ಹೌದಾ? ಟಿ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಕೆ ಲಾಗ್ ಆಫ್ R0 ಡಿವೈಡೆಡ್ ಬೈ ಆರ್ ಅಂತ ತಗೋತೀನಿ, ಅಥವಾ A0 ಡಿವೈಡ್ ಬೈ ಎ. ನೀವು ಹೇಗೆ ಪ್ರಾಕ್ಟೀಸ್ ಮಾಡಿದಿರಿ ಬೋರ್ಡಲ್ಲಿ ಆ ರೀತಿ ತಗೊಳ್ಳಿ. ನಾವು 99% ಅಂತಂದರೆ ರಿಮೆಂಬರ್ R0 ಬಂದುಬಿಟ್ಟು 2.303 ಡಿವೈಡ್ ಬೈ ಕೆ ಲಾಗ್ ಆಫ್ R0 ಈಸ್ 100% ಡಿವೈಡೆಡ್ ಬೈ ಆರ್ ಈಸ್ ಈಕ್ವಲ್ ಟು, ನೆನಪಿದೆಯಾ ಬೋರ್ಡ್ ಎಕ್ಸಾಮಲ್ಲಿ, ಅಂದರೆ ಬೋರ್ಡ್ ಕಾನ್ಸೆಪ್ಟಲ್ಲಿ ಹೇಳಿರ್ತೀವಿ 100 ಮೈನಸ್ 99 ಈಸ್ ಈಕ್ವಲ್ ಟು 1 ಅಂತ ತಗೋಬೇಕು. ಸೊ ದ್ಯಾಟ್ 1. ಈಗ ನೋಡಿ, ಲಾಗ್ 100 ಅಂದ್ರೇನು? 2 ಆನ್ಸರ್. ಸೊ ದ್ಯಾಟ್ 2 ಇಂಟು 2.303 4.606 ಡಿವೈಡ್ ಬೈ ಕೆ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್. ವೆರಿ ಇಂಪಾರ್ಟೆಂಟ್, 2021 ಕೇಳಿರುವಂಥದ್ದು. ನೆಕ್ಸ್ಟ್ ಕ್ವಶನ್, 7th one, ರೈಟ್? ಸೊ ಇಲ್ಲಿ ನೋಡಿ, ರೇಟ್ ಆಫ್ ಗೇಷಿಯಸ್ ರಿಯಾಕ್ಷನ್ಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್ ಕೆ ಇಂಟು ಎ ಬಿ ಟು ದ ಪವರ್ 2. ಸೊ ಇಫ್ ದ ವಾಲ್ಯೂಮ್ ಆಫ್ ದ ವೆಸೆಲ್ ಈಸ್ ರೆಡ್ಯೂಸ್ ಟು 1/2 ದ ಇನಿಷಿಯಲ್ ವಾಲ್ಯೂಮ್, ರಿಯಾಕ್ಷನ್ ರೇಟ್ ಕರೆಸ್ಪಾಂಡ್ಸ್ ಟು ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೆನ್ಪಿಟ್ಕೊಳ್ಳಿ, ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಎ ಇಂಟು ಬಿ ಟು ದ ಪವರ್ 2. ಸೊ ಆಲ್ವೇಸ್ ವಾಲ್ಯೂಮ್ ಆ್ಯಂಡ್ ಕಾನ್ಸಂಟ್ರೇಷನ್ ಇನ್ವರ್ಸ್ಲಿ ರಿಲೇಟೆಡ್. ಈಗ ವಾಲ್ಯೂಮ್ ಏನಾದರೂ ರೆಡ್ಯೂಸ್ ಟು ಹಾಫ್ ಆದರೆ ಕಾನ್ಸಂಟ್ರೇಷನ್ ಏನಾಗ್ತದೆ? ಕಾನ್ಸಂಟ್ರೇಷನ್ 2 ಟೈಮ್ಸ್ ಆಗ್ತದೆ. ಯಾಕಂದರೆ ಕಾನ್ಸಂಟ್ರೇಷನ್ನು ಅದು ವಾಲ್ಯೂಮು 1/2 ಟೈಮ್ಸ್ ರೆಡ್ಯೂಸ್ ಆಯಿತು, ಕಾನ್ಸಂಟ್ರೇಷನ್ 2 ಟೈಮ್ಸ್ ಇನ್ಕ್ರೀಸ್ ಆಗ್ತದೆ. ಸೊ 2 ಟೈಮ್ಸ್ ಇನ್ಕ್ರೀಸ್ ಆಗ್ತದೆ ಅಂದರೆ ಇದನ್ನು ಈ ರೀತಿ ಬರಿಬೋದಾ? ಕೆ ಇಂಟು ರೈಟ್ 2a ಇಂಟು 2b ಟು ದ ಪವರ್ 2. ಸೊ ಈಗ ನಾನು ಕೆ ಇಂಟು ಎ ಇಂಟು ಬಿ ಟು ದ ಪವರ್ 2 ಹಾಗೆ ಬರೀತೀನಿ. ಸೊ ದ್ಯಾಟ್ 2 ಇಂಟು 2 ಟು ದ ಪವರ್ 2 ಅಂದರೆ 4 ಇಂಟು 2 8. ನೋಡಿ, ಇದು ರೇಟ್, ಹೌದಾ? ಟೋಟಲ್ ಇದು ರೇಟ್ ಅಂದರೆ ದಿಸ್ ಈಸ್ ಈಕ್ವಲ್ ಟು 8 ಟೈಮ್ಸ್ ದ ರೇಟ್ ಆಯ್ತಿಲ್ಲೋ. ಸೊ ಹೆನ್ಸ್ ರಿಮೆಂಬರ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 8. ಸಿ ಇಸ್ ದ ಆನ್ಸರ್. ಸೊ ಇದನ್ನೇ ಏನಾದರೂ ರಿವರ್ಸ್ ಕೊಟ್ಟಿದ್ರೆ, ವಾಲ್ಯೂಮ್ ಆಫ್ ದ ವೆಸಲ್ ಈಸ್ ಇನ್ಕ್ರೀಸ್ಡ್ 2 ಟೈಮ್ಸ್ ಅಂತ ಕೊಟ್ಟಿದ್ರೆ ಆವಾಗ ಕಾನ್ಸಂಟ್ರೇಷನ್ ರೆಡ್ಯೂಸ್ ಟು ಹಾಫ್ ಆಗ್ತಿತ್ತು, ಆನ್ಸರ್ ಬಂದ್ಬಿಟ್ಟು ಇದಾಗ್ತಿತ್ತು. ಆದರೆ ವಾಲ್ಯೂಮ್ ರೆಡ್ಯೂಸ್ ಟು 1/2 ಅಂತ ಕೊಟ್ಟಿದ್ದಕ್ಕೆ ಆನ್ಸರ್ ವಿಲ್ ಕಮ್ಸ್ ಟು 8 ಅನ್ನೋದು ಗೊತ್ತಿರಲಿ.
ಸೊ ದಿಸ್ ಈಸ್ KCET 2021 ಕ್ವಶನ್. ನೆಕ್ಸ್ಟು KCET 2020. ಇದು ನೋಡಿ ಬಹಳ ಸಿಂಪಲ್ಲು, ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿದರೆ ಇಲ್ಲಿ ಆನ್ಸರ್ ಸಿಕ್ಬಿಡ್ತದೆ, ರೈಟ್. ಸೊ ಈಗ ಟೈಮ್ ರಿಕ್ವೈರ್ಡ್ ಫಾರ್ 60% ಕಂಪ್ಲೀಷನ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ 50 minutes. ಅಂದರೆ T 60%, ಇದು ಟೈಮ್ ರಿಕ್ವೈರ್ಡ್ ಫಾರ್ 93.6% ಕಂಪ್ಲೀಷನ್ ಆಫ್ ದ ಸೇಮ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಇದನ್ನು ನಾರ್ಮಲ್ ಮೆಥಡಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಸೊಲ್ಯೂಷನ್ನಲ್ಲಿ ಹೇಗೆ ಕೊಟ್ಟಿರ್ತಾರೆ ಅನ್ನೋದನ್ನು ನೋಡಿ. ಸೊ ಇದರ ಮೀನಿಂಗ್ ಏನು ಅಂತಂದರೆ, ಐ ವಿಲ್ ಟೆಲ್ ಯು. ಟೈಮ್ ರಿಕ್ವೈರ್ಡ್ ಫಾರ್ 60% ಕಂಪ್ಲೀಷನ್ ಅಂತಂದರೆ, ಸೊ ಇಲ್ಲಿ ಟೈಮ್ ಸಿಕ್ಕಿದೆ, ಇದರ K ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. K ವ್ಯಾಲ್ಯೂ ಹೇಗೆ? K is equal to 2.303 ಡಿವೈಡ್ ಬೈ T ಅಂದರೆ 50 minutes ಹಾಕಿ log of 100 ಡಿವೈಡೆಡ್ ಬೈ, ಸೊ 60% ಅಂತಂದರೆ ಉಳಿದಿರೋದು 40% ಹಾಕಿ. ಇದನ್ನು ಕ್ಯಾಲ್ಕುಲೇಟ್ ಮಾಡಿ, ಯು ವಿಲ್ ಗೆಟ್ ಸಮ್ ಎಕ್ಸ್ ಅಂತ ಇಟ್ಕೊಳ್ಳಿ. K is equal to X ಬಂತು. ದೆನ್ ಏನು ಕೇಳಿದ್ದಾರೆ? ಟೈಮ್ ರಿಕ್ವೈರ್ಡ್ ಫಾರ್ ದ ಸೇಮ್ ರಿಯಾಕ್ಷನ್ ಫಾರ್ ದ ಕಂಪ್ಲೀಷನ್ ಆಫ್ 93.6%. ಮುಂದೇನು ಮಾಡಬೇಕು? ಇಲ್ಲಿ ಈ ಫಾರ್ಮುಲಾನ ಇಂಟರ್ಚೇಂಜ್ ಮಾಡಿದಾಗ ನೋಡಿ, ಈ ಫಾರ್ಮುಲಾ ಮತ್ತೊಂದು ಸಲ ಬರೀತೀನಿ. 2.303 ಡಿವೈಡೆಡ್ ಬೈ T ಲಾಗ್ ಆಫ್ R0 ಡಿವೈಡೆಡ್ ಬೈ R. ಈಗ ರಿಮೆಂಬರ್, ಈ K ಏನಿದೆಯಲ್ಲ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ರೈಟ್. ಅಂದರೆ ನಾನು ಇದನ್ನು ಎಕ್ಸ್ ಅಂತ ಬರೀತೀನಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತ ಬರೀತೀನಿ. ಅಂದರೆ ಇದರಲ್ಲಿ ಮೊದಲು ಲಾಗ್ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡ್ತೀರಿ, ಎಕ್ಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಇಲ್ಲಿ T ಅಂತಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ಟೈಮ್ ರಿಕ್ವೈರ್ಡ್ ಕೇಳಿದ್ದಾರೆ, ಇದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. R0 ಈಸ್ 100 ಅಂತ ತಗೋತೀರಿ. ಸೊ ಆರ್ ಅನ್ನು 100 ಮೈನಸ್ 93.6 ಅಂತ ತಗೋಬೇಕು. ಅಂದರೆ ಆಲ್ಮೋಸ್ಟ್ ಸೊ 6.4 ಆಯ್ತು, ಹೌದಾ? ಡಿವೈಡ್ ಬೈ 6.4 ಮಾಡ್ತೀರಿ, ಲಾಗ್ ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಮಾಡಿ, ದೆನ್ ಯು ಕ್ಯಾಲ್ಕುಲೇಟ್ ದ ಆನ್ಸರ್. ಇದು ಥೆರಾಟಿಕಲ್ ಮೆಥಡ್. ಈಗ ಒಂದು ಶಾರ್ಟ್ಕಟ್ ಬೇಕಲ್ಲ ಈ ಕ್ವಶನ್ಗೆ. ಶಾರ್ಟ್ಕಟ್ ಹೇಗೆ ಅಂತಂದರೆ ಬಹಳ ಸಿಂಪಲ್ ಇದೆ ನೋಡಿ. T 60%, ಇಲ್ಲಿ ನೋಡಿ T 60% ಅಂದರೆ ದೇ ಹ್ಯಾವ್ ಗಿವನ್ 50 minutes. ಇದನ್ನು ಅಂದಾಜಿಗೆ ಏನು ತಗೊಳ್ಳಂತೆ? T 50% ಎಷ್ಟಾಗ್ಬೋದು? ಒಂದು ನಮ್ಮ ಲೆಕ್ಕದಲ್ಲಿ ಒಂದು 40 ನಿಮಿಷ ಆಗ್ಬೋದಾ? ತಗೊಳ್ಳಂತೆ. 40 ಇಲ್ಲ 45 ತಗೊಳ್ಳಿ, ಏನು ಯಾರಿಗೂ ಬೇಜಾರಿಲ್ಲ. T 60 50 ಆದರೆ T 50 40 minutes ಅಂತ ತಗೊಳ್ಳಂತೆ, ರೈಟ್. ಈಗ 93.6 ಅಂದರೆ ನಮ್ಮ ಒಂದು ಫಾರ್ಮುಲಾ ನೆನಪಿದೆ ನಿಮಗೆ. T ಅಂದರೆ 90 ಆಫ್ 93 ಆಲ್ಮೋಸ್ಟ್ 75% ಅಂತ ಇತ್ತು. ಈಸ್ ಈಕ್ವಲ್ ಟು ರಿಮೆಂಬರ್ 4 ಇಂಟು T ಹಾಫ್ ಅನ್ನೋದು ನೆನಪಿದೆಯಾ? ಈ ಫಾರ್ಮುಲಾ ನಾನು ಆಲ್ರೆಡಿ ಆವಾಗ ಹೇಳಿದ್ದೀನಿ. ಅಂದರೆ ಇದು 93.6 ಇದೆ, ಆಲ್ಮೋಸ್ಟ್ ಸೇಮ್. T 93.75% ಅಂದರೆ 4 ಇಂಟು T ಹಾಫ್. ಈಗೇನು ಮಾಡಿ, ಈ T ಹಾಫ್ 50% 40 ಅಂತ ತೊಗೊಂಡಿದ್ದೀವಿ. 40 ಇಂಟು 4 ಮಾಡಿ, ನಿಮಗೆ ಆನ್ಸರ್ 160 ಬರ್ತದೆ. 160ಗೆ ನಿಯರೆಸ್ಟ್ ಏನು? ಆನ್ಸರ್ ಶುಡ್ ಬಿ C. ಸೊ ರಿಮೆಂಬರ್, ಇಫ್ ಯು ಡೂ ಇಟ್ ಲೈಕ್ ದಿಸ್ ಆಲ್ಸೋ ಯು ವಿಲ್ ಗೆಟ್ ದ ಆನ್ಸರ್ 150. ಸೊ ಆರ್ ಯು ಡೂ ಇಟ್ ಲೈಕ್ ದಿಸ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ 160. ನಥಿಂಗ್ ಬಟ್ ಯು ಕ್ಯಾನ್ ಟೇಕ್ ಇಟ್ ಆಸ್ 150. ನೋಡಿ ಎಷ್ಟು ಕ್ವಶನ್ ಟೈಮ್ ಸೇವ್ ಆಯಿತು ನಮಗೆ, ಹೌದಾ? ಸೊ ಲೈಕ್ ದಿಸ್ ಯು ಕ್ಯಾನ್ ಡೂ ಸೊ ದ್ಯಾಟ್ ಯುವರ್ ಟೈಮ್ ಈಸ್ ಗೋಯಿಂಗ್ ಟು ಸೇವ್. ಸೊ ದಿಸ್ ದ 8th ಕ್ವಶನ್, ರಿಮೆಂಬರ್ ದಟ್. ದೆನ್ 9th ಕ್ವಶನ್ ನೋಡಿ. ಫಾರ್ ಅನ್ ಎಲಿಮೆಂಟರಿ ರಿಯಾಕ್ಷನ್ 2A plus 3B give rise to 4C plus 3D, the rate of appearance of C at time T is given, ರೈಟ್. ಟೈಮ್ T ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ದೆನ್ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ B ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ರೇಟ್ ಆಫ್ ಡಿಸಪಿಯರೆನ್ಸ್ ಹೇಗೆ ಬರೀತೀರಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲು ಯು ವಿಲ್ ರೈಟ್ ದ ರೇಟ್ ಯು ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಫಾರ್ ದಿಸ್ ರಿಯಾಕ್ಷನ್ -1/2 dA/dt. ಸೊ ಎಲ್ಲದಕ್ಕೂ ಕ್ರಾಸ್ ದಿಸ್ ಸ್ಕ್ವೇರ್ ಬ್ರಾಕೆಟ್ ಹಾಕಬೇಕು. ಇಲ್ಲಿ ಟೈಮ್ ಸೇವ್ ಮಾಡೋಣ ಅಂತ ನಾನು ಹಾಕೋದಿಲ್ಲ, ಯಾಕಂದರೆ ನೀವು ಏನು ಬರೀತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮಲ್ಲಿ. ಇದು ಬೋರ್ಡ್ ಎಕ್ಸಾಮ್ ಅಲ್ಲ, ಹೌದಾ? ಸೊ ಅದಕ್ಕೆ ಈಸ್ ಈಕ್ವಲ್ ಟು ಐ ವಿಲ್ ರೈಟ್ -1/3 dB/dt ಇಸ್ ಈಕ್ವಲ್ ಟು, ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ಅರ್ಥ ಆಗಲಿ ಅಂತ ಬರಿತಾ ಇದ್ದೀನಿ, ಪ್ಲಸ್ 1/4 dC/dt ಇಸ್ ಈಕ್ವಲ್ ಟು ಪ್ಲಸ್ dd/dt. ಹೌದಾ? ಲೈಕ್ ದಿಸ್ ಇಟ್ ಈಸ್ ದೇರ್. ಈಗ ನಮಗೆ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ B ಕೇಳಿದಾರೆ ಅಂತಂದರೆ, ಸೊ ದೇ ಆರ್ ಆಸ್ಕಿಂಗ್ dB/dt ಇಷ್ಟೇ. ಅವ್ರು ಕೇಳ್ತಿರೋದು dB/dt ಅಷ್ಟೇ. ಈಗ ರೇಟ್ ಆಫ್ ಅಪಿಯರೆನ್ಸ್ ಆಫ್ C ಕೊಟ್ಟಿದ್ದಾರೆ, ಅಂದರೆ ಇದನ್ನು ಕೊಟ್ಟಿದ್ದಾರೆ. ರೇಟ್ ಆಫ್ ಅಪಿಯರೆನ್ಸ್ ಆಫ್ C ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಹೀಗೆ ಬರಿತೀನಿ, 1/4 dC/dt ಅಂತ ಬರಿತೀನಿ. ಇದನ್ನು ಕೊಟ್ಟಿದ್ದಾರೆ. ಈಗ ನೋಡಿ dB/dt ಜೊತೆ 3 ಇದೆ, ಹೌದಾ? 1/3 ಇದೆ, ಹೌದಾ?
ರೈಟ್. ಆದರೆ ನನಗೆ 1/3 ಇಂಟು ದಿಸ್ ಈಸ್ ನಾಟ್ ರೇಟ್ ಆಫ್ ಡಿಸಪಿಯರೆನ್ಸ್, ಇಟ್ ಈಸ್ ಓನ್ಲಿ ರೇಟ್. ಗೊತ್ತಿರಲಿ, ಇಟ್ ಈಸ್ ಓನ್ಲಿ ರೇಟ್. ನನಗೆ ಕೇಳಿದ್ದು ರೇಟ್ ಆಫ್ ಡಿಸಪಿಯರೆನ್ಸ್. ಅದಕ್ಕೆ ನಾನು ಏನು ಮಾಡಬೇಕು, ಈ 3 ಇಲ್ಲಿ ಬರೀಬೇಕು. ರಿಮೆಂಬರ್, ಡಿನಾಮಿನೇಟರ್ ಇದೆಯಾ, ಗೋಸ್ ಟು ನ್ಯೂಮರೇಟರ್. ಈ 3 ಇಲ್ಲಿ ಬರೀಬೇಕು, ಈ 1/3 ಇಲ್ಲಿ ಹೋಯಿತು. ಸೊ ಅಂದರೆ ಆನ್ಸರ್ ಏನಾಗ್ತದೆ, 3/4 2.8. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ಭಾಳ ಇಂಪಾರ್ಟೆಂಟು. ರೇಟ್ ಅಂದರೆ ಸೇರಿಸ್ಕೊಂಡು -1/2 dA/dt ಅಥವಾ -1/3 dB/dt. ರೇಟ್ ಆಫ್ ಡಿಸಪಿಯರೆನ್ಸ್ ಅಥವಾ ಅಪಿಯರೆನ್ಸ್ ಅಂದರೆ ಓನ್ಲಿ dB/dt, dA/dt, dC/dt, dd/dt ಅಷ್ಟೇ. ಅದನ್ನು ರಿಅರೇಂಜ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ. ರೈಟ್. ಸೊ ದಿಸ್ ಈಸ್ 9th ಕ್ವಶನ್. ಸೊ ಲಾಸ್ಟ್ ಕ್ವಶನ್ ಆಫ್ ಟುಡೇಸ್ ಸೆಷನ್. ಮುಂದಿನ ಕ್ವಶನ್ಸ್ಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣಂತೆ. ಸೊ ಇದರಲ್ಲಿ ನೋಡಿ, 2020 ಕೇಳಿರುವಂಥದ್ದು, ರೇಟ್ ಕಾನ್ಸ್ಟೆಂಟ್ ಆಫ್ ಅ ರಿಯಾಕ್ಷನ್ ಇಸ್ ಗಿವನ್ ಬೈ K is equal to PZ E8 to the power minus B minus E to the power minus A by RT. K is equal to P into Z into E to the power minus EA by RT. In order to speed the reaction, andre to increase rate, which of the following should be decreased? Decreased ಅಂದ್ರೆ ರೇಟ್ ಕಾನ್ಸ್ಟೆಂಟ್ ಅಥವಾ ರೇಟ್ಗೆ ಯಾವುದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ ಅಂತ ನೋಡಬೇಕು. ಸೊ ಗೊತ್ತಿರಲಿ, rate and temperature directly proportional, rate and EA activation energy is inversely proportional. Because of that, the answer for this question is, remember, B. Answer for this question is B. Right. This is the last question of today's video. So ಮುಂದಿನ ವಿಡಿಯೋದಲ್ಲಿ next year questions ಅನ್ನು ಸಾಲ್ವ್ ಮಾಡ್ತಾ ಹೋಗೋಣಂತೆ. So thank you for watching. Have a nice day.